ಸ್ಮಾರ್ಟ್ ಕನ್ನಡಿಗ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ದಿವಸ ನಾನು ಡೆಲಾಯ್ಟ್ ಕಂಪ್ನಿಯ ಕಡೆಯಿಂದ ಇರುವಂತಹ ಒಂದು ಜಾಬ್ ಓಪನಿಂಗ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಜಾಬ್ ರೋಲ್ಗೆ ಅಪ್ಲೈ ಮಾಡೋದಕ್ಕೆ ನಿಮಗೆ ಯಾವ ರೀತಿಯಾದಂತಹ ಎಕ್ಸ್ಪೀರಿಯನ್ಸ್ ಕೂಡ ಬೇಕಾಗಿರೋದಿಲ್ಲ ಆ್ಯಸ್ ಪರ್ ದ ಜಾಬ್ ಡಿಸ್ಕ್ರಿಪ್ಷನ್ನು. ಇಲ್ಲಿ ಜಾಬ್ ರೋಲ್ ಯಾವುದು ಅಂತ ನೋಡೋದಾದರೆ ಆಡಿಟ್ ಆ್ಯಂಡ್ ಅಶ್ಯೂರೆನ್ಸ್ ಸೆಕ್ಯೂರಿಟೈಸೇಷನ್ ಅನಲಿಸ್ಟ್ ಅಂತ ಹೇಳಿ ಈ ಒಂದು ಜಾಬ್ ರೋಲ್ಗೆ ಓಪನಿಂಗ್ ಇದೆ. ಸೊ ಈ ಒಂದು ಜಾಬ್ ರೋಲ್ಗೆ ಅಪ್ಲೈ ಮಾಡೋದಕ್ಕೆ ನಿಮಗೆ ಬೇಸಿಕ್ ಏನು ಕ್ವಾಲಿಫಿಕೇಷನ್ನ ಕೇಳಿದ್ದಾರೆ ಅಂತಂದರೆ BTech ಅಥವಾ MBA ನಿಮ್ಮದು ಕಂಪ್ಲೀಟ್ ಆಗಿದ್ದರೂ ಸರಿ ಅಥವಾ ಫೈನಲ್ ಇಯರ್ ಸ್ಟೂಡೆಂಟ್ಸ್ ಇದ್ದರೂ ಸರಿ ನೀವು ಅಪ್ಲೈ ಮಾಡ್ಬೋದು ಈ ಒಂದು ಜಾಬ್ ರೋಲ್ಗೆ. ಅದಾದಮೇಲೆ ಯಾವುದೇ ರೀತಿಯಾದಂತಹ ಡೊಮೈನ್ ಸ್ಪೆಸಿಫಿಕೇಷನ್ನು ಅಥವಾ ಸ್ಪೆಷಲೈಸೇಷನ್ನು ಕೇಳಿಲ್ಲ. ಹಾಗಾಗಿ BTech ಅಥವಾ MBAನ ಯಾವುದೇ ಸ್ಪೆಷಲೈಸೇಷನ್ನಲ್ಲಿ ನೀವು ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿದರೆ ಅಥವಾ ಫೈನಲ್ ಇಯರ್ನಲ್ಲಿ ಇರುವಂಥ ಸ್ಟೂಡೆಂಟ್ಸ್ ಯಾರಾದರೂ ಇದ್ದರೆ ನೀವು ಈ ಒಂದು ಜಾಬ್ ರೋಲ್ಗೆ ಅಪ್ಲೈ ಮಾಡ್ಬೋದು. ಸೊ ಲೊಕೇಶನ್ಸ್ ಎಲ್ಲೆಲ್ಲಿದೆ ಅಂತ ನೋಡೋದಾದರೆ ಈ ಒಂದು ಜಾಬ್ ಓಪನಿಂಗ್ಸ್ ಬೆಂಗಳೂರಲ್ಲಿದೆ, ಹೈದರಾಬಾದಲ್ಲಿದೆ ಮತ್ತು ಗುರುಗ್ರಾಮಲ್ಲಿದೆ. ಸೊ ಈ ಒಂದು ಜಾಬ್ ರೋಲಿನ ಶಿಫ್ಟ್ ಏನು ಅಂತ ನೋಡೋದಾದರೆ ರೆಗ್ಯುಲರ್ ಶಿಫ್ಟ್ ಇದೆ. ಅಂದರೆ ಆ್ಯಸ್ ಪರ್ ಜಾಬ್ ಡಿಸ್ಕ್ರಿಪ್ಷನ್ ನೈಟ್ ಶಿಫ್ಟ್ಸ್ ಇರೋದಿಲ್ಲ. ಈ ಒಂದು ಜಾಬ್ ರೋಲ್ಗೆ ಅಪ್ಲೈ ಮಾಡೋದಕ್ಕೆ ನಿಮಗೆ ಡೈರೆಕ್ಟ್ ಜಾಬ್ ಅಪ್ಲಿಕೇಶನ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಅದ್ರ ಜೊತೆ ನಿಮಗೆ ಪ್ರಾಪರಾಗಿ ಪ್ರೊಫೆಷ್ನಲ್ ATS ಫ್ರೆಂಡ್ಲಿ ರೆಸ್ಯೂಮೇನ ಯಾವ ಥರ ಪ್ರಿಪೇರ್ ಮಾಡ್ಬೋದು, ಅದಾದಮೇಲೆ ಫ್ರೀ ಮಾಕ್ ಇಂಟರ್ವ್ಯೂಗೆ ಪ್ರಿಪೇರ್ ಆಗೋದು ಯಾವ ಥರ, ಆದಮೇಲೆ ನೀವು ಯಾವ ರೀತಿ ಮಾಕ್ ಟೆಸ್ಟ್ಗಳಿಗೆ ಪ್ರಿಪೇರ್ ಆಗ್ಬೋದು ಅನ್ನೋಂತಹ ಪ್ರತಿಯೊಂದು ಫ್ರೀ ರಿಸೋರ್ಸನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ, ನೀವು ರೆಫರ್ ಮಾಡ್ಬೋದು. ಅದಾದಮೇಲೆ ಈ ಒಂದು ಜಾಬ್ ರೋಲ್ಗೆ ಯಾವ ಸ್ಕಿಲ್ಸ್ಗಳನ್ನು ಕೇಳಿದ್ದಾರೆ ಅಂತ ನೋಡೋದಾದರೆ ಇಲ್ಲಿ ನಿಮಗೆ ಇಂಗ್ಲೀಷನ್ನು ಕರೆಕ್ಟಾಗಿ ಓದೋದಕ್ಕೆ ಬರಬೇಕು ಮತ್ತು ಕಾಂಪ್ರಿಹೆನ್ಷನ್ ಸ್ಕಿಲ್ಸ್ ಚೆನ್ನಾಗಿರಬೇಕು. ಯು ಶುಡ್ ಬಿ ವೆರಿ ಆರ್ಟಿಕ್ಯುಲೇಟ್ ಇನ್ ಇಂಗ್ಲೀಷ್ ಲ್ಯಾಂಗ್ವೇಜ್. ಯಾಕಂತಂದರೆ ಲೀಗಲ್ ಡಾಕ್ಯುಮೆಂಟ್ಸನ್ನು ಒಳಗೊಂಡಿರುತ್ತೆ. ಲೀಗಲ್ ಡಾಕ್ಯುಮೆಂಟ್ಸ್ನ ವೆರಿಫೈ ಮಾಡೋದು, ಓದೋದು, ಅರ್ಥ ಮಾಡ್ಕೊಳ್ಳೋದು, ಅದಾದಮೇಲೆ ಅದ್ರ ಮೇಲೆ ಕೆಲವೊಂದಿಷ್ಟು ನಿಮಗೆ ಸಿನಾರಿಯೋ ಬೇಸ್ಡ್ ಕೆಲಸವನ್ನು ಮಾಡೋ ಅಂಥ ಒಂದು ರಿಕ್ವೈರ್ಮೆಂಟ್ ಈ ಒಂದು ಜಾಬ್ ರೋಲ್ನಲ್ಲಿ ಇರುತ್ತೆ ಅಂತ ಹೇಳಿ ಹಾಕಿದ್ದಾರೆ ಜಾಬ್ ಡಿಸ್ಕ್ರಿಪ್ಷನ್ನಲ್ಲಿ. ಸೊ ಅದ್ರ ಜೊತೆಗೆ ನಿಮಗೆ ಅನಲಿಟಿಕಲ್ ಸ್ಕಿಲ್ಸ್ ಇರಬೇಕು. ಅದಾದಮೇಲೆ ಕಂಪ್ಯೂಟರ್ ಸ್ಕಿಲ್ಸು. ಇವಾಗ ಎಲ್ಲರಿಗೂ MS Excel ಬರುತ್ತೆ, MS Word ಬರುತ್ತೆ. ಸೊ ಬೇಸಿಕ್ ಕಂಪ್ಯೂಟರ್ ಸ್ಕಿಲ್ಸನ್ನು ಇಲ್ಲಿ ಕೇಳಿದ್ದಾರೆ. ಅದ್ರ ಜೊತೆ ನಿಮಗೆ ಎಕ್ಸಲೆಂಟ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರಬೇಕು. ಅದಾದಮೇಲೆ ಪೀಪಲ್ ಸ್ಕಿಲ್ಸ್ ಕೂಡ ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದ್ದಾರೆ. ಯಾಕಂದರೆ ಈ ಒಂದು ಜಾಬ್ ರೋಲ್ ಬಂದುಬಿಟ್ಟು ಕ್ಲೈಂಟ್ ಇಂಟ್ರ್ಯಾಕ್ಷನ್ ಇರುತ್ತೆ ಈ ಒಂದು ಜಾಬ್ ರೋಲ್ನಲ್ಲಿ. ಅದಕ್ಕೋಸ್ಕರ ನಿಮಗೆ ಒಳ್ಳೆ ಪೀಪಲ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಇರಬೇಕು ಅಂತ ಕೇಳಿದ್ದಾರೆ. ಅದಾದಮೇಲೆ ನಿಮಗೆ ಕಾಂಪ್ಲೆಕ್ಸ್ ಫಿನಾನ್ಷಿಯಲ್ ಕಾನ್ಸೆಪ್ಟ್ಸ್ನೆಲ್ಲ ಎಕ್ಸ್ಪ್ಲೇನ್ ಮಾಡುವಂಥ ಒಂದು ಎಬಿಲಿಟಿ ಇರಬೇಕು ಅಂತ ಬೇಸಿಕ್ ರಿಕ್ವೈರ್ಮೆಂಟ್ಸ್ನಲ್ಲಿ ಹಾಕಿದ್ದಾರೆ. ಸ್ನೇಹಿತರೆ, ಯಾರಿಗಾದರೂ ಡೆಲಾಯ್ಟ್ ಕಂಪ್ನಿ ಬಗ್ಗೆ ಗೊತ್ತಿಲ್ಲ ಅಂತಂದರೆ ಅಂಥವರಿಗೆ ಈ ಒಂದು ಮಾಹಿತಿ. ಡೆಲಾಯ್ಟ್ ಕಂಪ್ನಿ ಬಂದು ಒನ್ ಆಫ್ ದ ಬಿಗ್ 4 ಫರ್ಮ್ಸಲ್ಲಿ ಒಂದು ಅದು. ಸೊ ಈ ಒಂದು ಕಂಪ್ನಿಯ ಬ್ರ್ಯಾಂಚು ವರ್ಲ್ಡ್ ವೈಡ್ ಅಂದರೆ ವಿಶ್ವದಾದ್ಯಂತ ಇದೆ. ಈ ಒಂದು ಕಂಪ್ನಿಯಲ್ಲಿ ಸರಿಸುಮಾರು 4 ಲಕ್ಷಕ್ಕಿಂತ ಹೆಚ್ಚು ಎಂಪ್ಲಾಯೀಸ್ ವರ್ಲ್ಡ್ ವೈಡ್ ಇದ್ದಾರೆ. ಇಂಡಿಯಾದಲ್ಲಿ 1,40,000 ಎಂಪ್ಲಾಯೀಸ್ ಇವಾಗ ಕರೆಂಟ್ಲಿ ಅಪ್ರಾಕ್ಸಿಮೇಟ್ ನಂಬರಲ್ಲಿ ಇಷ್ಟು ಎಂಪ್ಲಾಯೀಸ್ ಇದ್ದಾರೆ.